ವಿಶ್ವವಿದ್ಯಾಲಯದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರಸಪ್ರಶ್ನೆ ಸಮಿತಿಯ ಎಲ್ಲ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಜ್ಞಾನವೇ ಶಕ್ತಿ, ನಾಲೆಜ್ ಇಸ್ ಪವರ್ ಅಂತ ಹೇಳಿ ಜ್ಞಾನವನ್ನು ಪಡೆದು ನಮ್ಮ ಜ್ಞಾನವನ್ನು ಪೂರ್ವಭಾವಿ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಬೀತುಪಡಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಒಟ್ಟು 55 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅದು ಒಂದು ಸ್ಪರ್ಧೆನೆ. ಆ ಸ್ಪರ್ಧೆಯಲ್ಲಿ 6 ಜನರನ್ನು ಮಾತ್ರ ನಾವು ಮುಖ್ಯ ಸುದ್ದಿಗೆ ಆಯ್ಕೆ ಮಾಡಿದಾಗ ಅದರಲ್ಲಿ 4 ಜನರು 18 ಉತ್ತಮ ಅಂಕಗಳನ್ನು ಪಡೆದು ಅವರು 4 ಜನ ಆಯ್ಕೆಯಾಗಿದ್ದಾರೆ. ಈಗ 3 ವಿದ್ಯಾರ್ಥಿಗಳ ಪೈಕಿ 16 ಅಂಕಗಳನ್ನು ಪಡೆದಿದ್ದಾರೆ. ಇದರಲ್ಲಿ ನಾವು ಒಟ್ಟು 2 ಆಯ್ಕೆ ಮಾಡಬೇಕಾಗಿದೆ. ಗಣೇಶ್ 2 ಆಯ್ಕೆ ಮಾಡಿ ಅಲ್ಲಿ 4 ಜನ 2 ಆಯ್ಕೆ ಮಾಡಬೇಕು. ಯಾರಾದ್ರೂ ಒಂದನ್ನ 2 ಆಯ್ಕೆ ಮಾಡಬೇಕು. ಬನ್ನಿ. ಪುಸ್ತಕ ನೋಡ್ರಿ. ಇನ್ನೊಂದು ಈಗ ಪೂರ್ವಭಾವಿ ಸುತ್ತಿನ ಫಲಿತಾಂಶ ಯಾರು ಮುಖ್ಯ ಒಂದು ಸುತ್ತಿಗೆ ಆಗಮಿಸ್ತಾರೆ ಅಂತ ಹೇಳಿ ಕುತೂಹಲದ ಕ್ಷಣ ಇಲ್ಲಿದೆ. ಮೊದಲನೇದಾಗಿ ನಾನು ಸ್ವಾಗತ ಮಾಡ್ತೇನೆ. ಅವರು ಬಂದು ನಾವು ತಂಡಗಳಿಗೆ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಸಂಸ್ಥೆಯನ್ನು ಕಟ್ಟಿದ ವಿಶ್ವವಿದ್ಯಾಲಯವನ್ನು ಕಟ್ಟಿದ ಎಲ್ಲ ಕುಲಪತಿಗಳು, ಹಾಲಿ ಕುಲಪತಿಗಳನ್ನ ಇಟ್ಕೊಂಡು ಎಲ್ಲ ಕುಲಪತಿಗಳ ಹೆಸರು ಇಟ್ಟಿರೋದು ವಿಶೇಷತೆ. ಇವರಾಗಿ ಚಪ್ಪಾಳೆ. ಮಧುಶ್ರೀ ಬಿಕಾಂ ಕಾಮರ್ಸ್ ಅವರು ಬರಬೇಕು. 19 ಅಂಕಗಳನ್ನು ಪಡೆದಿದ್ದಾರೆ. ಇವರಾಗಿ ಚಪ್ಪಾಳೆ. ಟೀಮ್ ನಂಬರ್ 1 ಶಕ್ತಿ. ಎರಡನೇದಾಗಿ ಸೌಂದರ್ಯ ಕಾಣಿಗೆ ಎಂ.ಕಾಂ. ಜೋರಾಗಿ ಚಪ್ಪಾಳೆ. ತುಳಜಾಬಾಯಿ ಬಿಕಾಂ ಅವರು ಕೂಡ 17 ಅಂಕಗಳನ್ನು. ದುರ್ಗಮ್ಮ ಅವರು 17 ಅಂಕಗಳನ್ನು ಪಡೆದಿದ್ದಾರೆ. ಸಮಬಲದ ಹೋರಾಟದಲ್ಲಿ ನಮಗೆ ಬಂದಿರುವುದು ಸವಿತಾ ಗೂಗಲ್, ಮೇಘ ಇಲ್ಲ ನಿಮ್ಗೆ ಕರೆಕ್ಟ್ ಆಯ್ತು. ನೀರು ಕೊಡ್ರಿ. ತಾವೆಲ್ಲರೂ ನನಗನ್ನಿಸ ಮಟ್ಟಿಗೆ ಇಷ್ಟು ಕ್ವಿಜ್ ಕಾಂಪಿಟೇಷನ್ ಮಾಡಿದ್ರೆ ಹೊಸ ಮುಖಗಳು ಅಂತ ಅನ್ಕೊಂಡಿದ್ದೀವಿ. ಇವೆಲ್ಲ ಹೊಸ ಮುಖಗಳು. ಪ್ರತಿ ವರ್ಷ 10 ಅಂಕಗಳು ನಿಮಗೆ ಅಂಕಗಳ ಒಂದು ಸೀಟ್ ಕೂಡ ಇರುತ್ತೆ. ಅದರ ಜೊತೆಗೆ ನಿಮಗೆ ಮುಖ್ಯವಾಗಿ ಯಾವ ಪ್ರಶ್ನೆಗಳ ನೇರ ಪ್ರಶ್ನೆ ಇದ್ರೆ 10 ಅಂಕಗಳು, ಪ್ರಶ್ನೆಗಳು ಬೇರೆಯವರ ಪಾಲಾದ್ರೆ ನೀವು ಹೇಳದೇ ಇದ್ರೆ ಆ ಪ್ರಶ್ನೆಗೆ 5 ಅಂಕಗಳನ್ನು ಹೇಳಿದವರು ಪಡೆದಿದ್ದಾರೆ. ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026ರ ರಸಪ್ರಶ್ನೆ ಕ್ವಿಜ್ ಕಾರ್ಯಕ್ರಮ. ಎಲ್ರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಮಹಿಳೆ ಅಂದ್ರೆ ಒಂದು ಶಕ್ತಿ, ಮಹಿಳೆ ಅಂದ್ರೆ ಒಂದು ಬಲ, ಮಹಿಳೆ ಅಂದ್ರೆ ಒಂದು ಸಬಲತೆ. ನಾವು ಮಹಿಳೆ ಎಲ್ಲದಕ್ಕೂ ಕೂಡ ಒಂದು ಪೂಜನೀಯ ಭಾವನೆಯಿಂದ ಕಾಣುವಂತ ಈ ನಾಡಿನಲ್ಲಿ 26 ರಸಪ್ರಶ್ನೆ ಕಾರ್ಯಕ್ರಮ. ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಡೆಯುತ್ತಿರ್ತಕ್ಕಂಥ ಕಾರ್ಯಕ್ರಮ. ತಮ್ಮ
ಪರಿಚಯವನ್ನು ಮಾಡಿಕೊಳ್ಳೋಕೆ ನಾನು ಮೊದಲೇ ತಂಡದ ಪ್ರೊಫೆಸರ್ ಸೈದಾ ಅಖ್ತರ್ ತಂಡ ನಾವು ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಮಧುಶ್ರೀ ಹನುಮಂತ್ ಸೆಟ್ಟನವರ್. ನಾನು ಬ್ಯಾಚುಲರ್ ಆಫ್ ಕಾಮರ್ಸ್ನಲ್ಲಿ ಓದುತ್ತಿದ್ದೇನೆ. ಅಭಿರುಚಿ ಏನು? ಉರ್ದು. ಜೋರಾಗಿ ಚಪ್ಪಾಳೆ. ಪ್ರೊಫೆಸರ್ ಸೀತಾಬಾಯಿ ತಂಡ. This is Saundarya Kaniker from MCom first semester. My hobbies are dancing and reading. ಓಕೆ, ಜೋರಾಗಿ ಚಪ್ಪಾಳೆ. ಪ್ರೊಫೆಸರ್ ತಂಡ 3. ನನ್ನ ಹೆಸರು ತುಳಸಾಬಾಯಿ ವಂಶಕರ್. ನಾನು ಬ್ಯಾಚುಲರ್ ಆಫ್ ಕಾಮರ್ಸ್ ಸೆಕೆಂಡ್ ಸೆಮಿಸ್ಟರ್ ಓದುತ್ತಿದ್ದೇನೆ. 4 ಪ್ರೊಫೆಸರ್ ಸಮೀರಾ ಗುರುರಾಟಿ. ನನ್ನ ಹೆಸರು ಧ್ರುವಮ್ಮ. ನಾನು BA ಫಸ್ಟ್ ಸೆಮ್ ಓದುತ್ತಿದ್ದೇನೆ. My hobbies is singing. ಓಕೆ. ನನ್ನ ಹೆಸರು ಸುನೀತಾ ಭೋಗಿ. ನಾನು ಬಿಕಾಂ ಐಡಿಐಟಿ ಪ್ರೊಫೆಸರ್ ಕೆ ಕೃಷ್ಣಮಾಲಾ ತಂಡದ ಪರಿಚಯ. ನಾನು ಬಿಕಾಂ ಸೆಕೆಂಡ್ ಸೆಮ್ನಲ್ಲಿ ಓದುತ್ತಿದ್ದೇನೆ. ಟೀಮ್ 6 ಪ್ರೊಫೆಸರ್ ವಿಜಯಪುರ ಶೆಟ್ಟಿ ತಂಡ. ನನ್ನ ಹೆಸರು ಮೇಘಾ ಹುಗ. ನಾನು BA ಡಿಪಾರ್ಟ್ಮೆಂಟ್. ನಾನು ಟೀಚಿಂಗ್ ಅಂತ ಭಾವಿಸ್ತೀನಿ. ಜೀವನಕ್ಕೆ ನಾವು ಕಲಿಕೆಯನ್ನು ಮಾಡಬೇಕು. ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸೋದ್ರಿ. ಎಸ್ ಆರಂಭಿಸೋಣವೇ? ರಸಪ್ರಶ್ನೆ ಕಾರ್ಯಕ್ರಮ 2026ಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಮೊದಲು ನಾನು ಎಡದಿಂದ ಬಲಕ್ಕೆ ನಾನು ಆರಂಭಿಸ್ತೇನೆ. ಮೊದಲ ಟೀಮ್ಗೆ ಪ್ರೊಫೆಸರ್ ಸೈದಾ ಅಖ್ತರ್ ಟೀಮ್ಗೆ ಈ ಸುತ್ತಿನ ಮೊದಲ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ. ಪ್ರಶ್ನೆ ಕೇಳಿ ನಮ್ಮ ಉತ್ತರ ಹೇಳಿ. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಹೂ ವಾಸ್ ದ ಫಸ್ಟ್ ವುಮನ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯನ್ ಸ್ಟೇಟ್? ಸುಜಾತಾ ಕೃಪಲಾನಿ. ಸುಚೇತಾ ಕೃಪಲಾನಿ ಸರಿಯಾದ ಉತ್ತರ. 10 ಅಂಕಗಳು ಪ್ರೊಫೆಸರ್ ಸೈದಾ ಅಖ್ತರ್ ಟೀಮ್ ಖಾತೆ ತೆಗೆದಿದೆ. ಅವರಿಗೆ ಜೋರಾಗಿ ಚಪ್ಪಾಳೆ. ಈಗ ಪ್ರೊಫೆಸರ್ ತಪ್ಪು. ಪ್ರಶ್ನೆ ವರ್ಗಾವಣೆ ಆಗ್ತಾ ಇದೆ. ಪ್ರೊಫೆಸರ್ ಮೀನಾ ಚಂದ್ರ ಅವರ ತಂಡಕ್ಕೆ ಸಮಯ ಇಲ್ಲ, ಸಮಯ ಇರುವುದಿಲ್ಲ. ಇದಕ್ಕೆ ಪಾಸ್. ಸಬಿಯಾ ಅವರ ತಂಡಕ್ಕೆ ಒಂದ್ಸರಿ ಲೋಕಸಭೆ ಮೊದಲ ಮಹಿಳಾ ಸ್ಪೀಕರ್ ಮೀರಾ ಕುಮಾರ್. ಮೀರಾ ಕುಮಾರ್ ಸರಿಯಾದ ಉತ್ತರ. ಪ್ರೊಫೆಸರ್ ಸಬಿಯಾ ತಂಡಕ್ಕೆ 5 ಬೋನಸ್ ಅಂಕಗಳು. ನೇರವಾದ ಪ್ರಶ್ನೆ ಈಗ ಪ್ರೊಫೆಸರ್ ಮೀನಾ ಚಂದಾವರ್ಕರ್ ತಂಡಕ್ಕೆ. ಪ್ರಶ್ನೆ ಕೇಳಿ. ಭಾರತದ ಮೊದಲ ಆದಿವಾಸಿ ಮಹಿಳಾ ರಾಷ್ಟ್ರಪತಿ ಯಾರು? Who is the first tribal woman president of India? Who is the first tribal president of India? ಭಾರತದ ಮೊದಲ ಆದಿವಾಸಿ ಮಹಿಳಾ ರಾಷ್ಟ್ರಪತಿ ಯಾರು? ಸಮಯ ಆರಂಭ ಆಗ್ತಾ ಇದೆ. ದಯವಿಟ್ಟು ಯಾರು ಹೇಳ್ಬಾರ್ದು. ಮನೆಗೆ ಪ್ರೇಕ್ಷಕರಿಗೆ ನಾನು ಹೇಳ್ತೇನೆ, ಹೇಳದೇ ಇದ್ದರೆ ನಿಮಗೂ ಒಂದು ಬಹುಮಾನಗಳು ಕೂಡ ಕೊಡಲಾಗುತ್ತೆ. ಸಮಯ ಮುಗಿತಾ ಬಂತು. ಪಾಸ್. 4ನೇ ತಂಡಕ್ಕೆ ಪ್ರೊಫೆಸರ್ ಸಬಿಯಾ ಭೋಗಿರೋಡ ತಂಡಕ್ಕೆ ನೇರವಾದ ಪ್ರಶ್ನೆ. ಭಾರತದ ಮೊದಲ ಆದಿವಾಸಿ ಮಹಿಳಾ ಸ್ಪೀಕರ್ ಯಾರು? ದ್ರೌಪದಿ. 5 ಬೋನಸ್ ಅಂಕಗಳನ್ನು ಸಬಿಯಾ ಭೋಗಿರೋಡ ತಂಡಕ್ಕೆ 2 ಬೋನಸ್ ಅಂಕಗಳನ್ನು ಖಾತೆ ತೆಗೆದಿದ್ದಾರೆ. ಅವರಿಗೆ ಶುಭಾಶಯಗಳು. ನೇರವಾದ ಪ್ರಶ್ನೆ ಸಬಿಯಾ ಭೋಗಿರೋಡ ತಂಡಕ್ಕೆ ನೇರವಾದ ಪ್ರಶ್ನೆ. 10 ಅಂಕಗಳ ಪ್ರಶ್ನೆ ಇದು. ಭಾರತದ ಮೊದಲ ಮಹಿಳಾ ರಕ್ಷಣಾ ಸಚಿವೆ ಯಾರು? Who was the first woman defense minister of India? ರಕ್ಷಣಾ ಸಚಿವೆ. ಭಾರತದ ಮೊದಲ ರಕ್ಷಣಾ ಸಚಿವೆ ಯಾರು? ಸಮಯ. ಇಂದಿರಾ ಗಾಂಧಿ. ತಪ್ಪು. ಪ್ರೊಫೆಸರ್ ಕೆ ಕೃಷ್ಣಮಾಲಾ ತಂಡಕ್ಕೆ ಪ್ರಶ್ನೆ ವರ್ಗಾವಣೆ ಆಗ್ತಾ ಇದೆ. ಪಾಸ್. ವಿಜಯಪುರ ಶೆಟ್ಟಿ ತಂಡಕ್ಕೆ ವರ್ಗಾವಣೆ ಪಾಸ್ ಆಗಿತ್ತು. ಹೇಳಿಲ್ಲ. ಪಾಸ್. ಈಗಿನ
ನಾವು ಈಗಿನ ಹಣಕಾಸು ಸಚಿವರು ಕೂಡ ಅವರು ಮೊದಲ ರಕ್ಷಣಾ ಸಚಿವರನ್ನು ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಜೋರಾಗಿ ಚಪ್ಪಾಳೆ. ಮುಂದಿನ ನೇರ ಪ್ರಶ್ನೆ ಪ್ರೊಫೆಸರ್ ಬಿ.ಕೆ. ಕುಸುಮಲ ತಂಡಕ್ಕೆ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ವಾಸ್ ದ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಪ್ರತಿಭಾ ಸಿಂಗ್ ಪಾಟೀಲ್. ಸರಿಯಾದ ಉತ್ತರ. ಈ ಸುತ್ತಿನ ಕೊನೆಯ ಪ್ರಶ್ನೆ. ಈಗ ಅದು ಪ್ರಚಲಿತ ವಿದ್ಯಮಾನದಲ್ಲಿ ಕೂಡ ಇದೆ. ಅಮೆರಿಕ ಯುದ್ಧ ಮಾಡ್ತಾ ಇದೆ ಇರಾನ್ ಮೇಲೆ. ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ ಇರೋದು ಅಮೆರಿಕದ ಮೊದಲ ಮಹಿಳಾ ಉಪಾಧ್ಯಕ್ಷೆ ಯಾರು? Who became the first woman vice president of United States? ಅಮೆರಿಕದ ಮೊದಲ ಮಹಿಳಾ ಉಪಾಧ್ಯಕ್ಷೆ ಯಾರು? ಅವರು ಭಾರತೀಯ ಮೂಲದವರು, ಭಾರತೀಯ ಸಂಜಾತೆ. ತಪ್ಪು. ನೇರವಾದ ಪ್ರಶ್ನೆ. ಕಮಲಾ ಸ್ವಲ್ಪ ಬಂದಿತ್ತು ಆದರೂ ನೆಕ್ಸ್ಟ್ ಕಮಲಾ ಸರಿ ಮುಂದಿದ್ದು ತಪ್ಪು. ಕಮಲಾ ಹ್ಯಾರಿಸ್ ಸರಿಯಾದ ಐದು ಪುರಸ್ಕಾರಗಳು ಈ ಒಂದು ಸುತ್ತಿನ ಹೇಳ್ತಾರೆ. ಮೊದಲನೇ ಸುತ್ತಿನ ಮುಕ್ತಾಯದಲ್ಲಿ ಟೀಮ್ 1 ಪ್ರೊಫೆಸರ್ ಸೈಯದ ಅಖ್ತರ್ ಟೀಮು 10 ಅಂಕಗಳನ್ನು ಗಳಿಸಿದೆ. ಟೀಮ್ 2 ಪ್ರೊಫೆಸರ್ ಗೀತಾ ಬಾಲಿ ಟೀಮ್ ಇನ್ನು ಖಾತೆ ತೆರೆದಿಲ್ಲ. ಟೀಮ್ 3 ಪ್ರೊಫೆಸರ್ ಮೀನಾ ಚಂದಾವರ್ಕರ್ ಟೀಮ್ ಅವರು ಇನ್ನೂ ಖಾತೆ ತೆಗೆದಿಲ್ಲ. ಟೀಮ್ 4 ಪ್ರೊಫೆಸರ್ ಸಬಿಹಾ ಭೂಮಿಗೌಡ ಬರೀ ಬೋನಸ್ ಅಂಕಗಳಲ್ಲಿ 15 ಮಾರ್ಕ್ಸ್ ತಗೊಂಡಿದ್ದಾರೆ. ಟೀಮ್ 5 ಪ್ರೊಫೆಸರ್ ಬಿ.ಕೆ. ತುಳಸಿಮಾಲಾ ತಂಡ 10 ಅಂಕಗಳು ತಗೊಂಡಿದ್ದಾರೆ. ಟೀಮ್ 6 ಪ್ರೊಫೆಸರ್ ವಿಜಯ ಬಿ. ಕೋರಿಶೆಟ್ಟಿ ಟೀಮ್ ಇನ್ನೂ ಖಾತೆ ತೆರೆದಿಲ್ಲ. ಟೀಮ್ಗಳು ಖಾತೆಗಳನ್ನು ತೆಗೆಯಬೇಕು. ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಮುಂದಿನ ಸುತ್ತಿಗೆ ನಾನು ಹೋಗ್ತೇನೆ. ಸುತ್ತು ಬಲದಿಂದ ಎಡಕ್ಕೆ ಎರಡನೆಯ ಒಂದು ಸುತ್ತು ಇರುತ್ತೆ. ಮೊದಲ ಪ್ರೊಫೆಸರ್ ವಿಜಯ ಬಿ. ಕೋರಿಶೆಟ್ಟಿ ತಂಡಕ್ಕೆ ನೇರವಾದ ಪ್ರಶ್ನೆ. ಗುಲಾಬಿ ಟಾಕೀಸ್ ಸಿನಿಮಾದಲ್ಲಿ ಮುಖ್ಯ ಮಹಿಳಾ ಪಾತ್ರವನ್ನು ಅಭಿನಯಿಸಿದ ನಮ್ಮ ಹಾಸ್ಯ ನಟಿ, ಕನ್ನಡದ ನಟಿ ಯಾರು? ಗುಲಾಬಿ ಟಾಕೀಸ್ ಕೂಡ ಬಹಳ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಉಮಾಶ್ರೀ ಸರಿಯಾದ ಮುಂದಿನ ಪ್ರಶ್ನೆ ಪ್ರೊಫೆಸರ್ ಬಿ.ಕೆ. ತುಳಸಿಮಾಲಾ ತಂಡಕ್ಕೆ. ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲ ಯಾರು? ವಾಸ್ ದ ಫಸ್ಟ್ ವುಮನ್ ಗವರ್ನರ್ ಆಫ್ ಕರ್ನಾಟಕ? ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲ ಯಾರು? ರಾಜ್ಯಪಾಲರು ಕುಲಪತಿಗಳನ್ನು ನೇಮಕ ಮಾಡ್ತಾರೆ. ಅಂತ ಹುದ್ದೆಯಲ್ಲಿ ಮಹಿಳೆ ಕೂಡ ಇದ್ದು ಕರ್ನಾಟಕದಲ್ಲಿ ಅವರು ಮೊದಲ ಮಹಿಳಾ ರಾಜ್ಯಪಾಲ ಎನ್ನುವಂತಹ ಕೀರ್ತಿಗೆ ಭಾಜನರಾಗಿದ್ದಾರೆ. ಸಮಯ ಮುಗಿತಾ ಬಂತು. ಪ್ರಶ್ನೆ ಸಮಯ ಕಂಡಕ್ಕೆ ಕರ್ನಾಟಕ ವಿ.ಎಸ್. ರಮಾದೇವಿ ಸರಿಯಾದ ತಂಡಕ್ಕೆ 5 ಪುರಸ್ಕಾರಗಳು. ಸರಿ ಮಾಡ್ಕೊಳ್ಳೋಣ. ಮುಂದಿನ ಪ್ರಶ್ನೆ. ಟೀಮ್ 5 ಆಯ್ತಲ್ಲ. 6ನೇ ಟೀಮ್ಗೆ ಭಾರತದ ವಿದೇಶಾಂಗ ಸಚಿವೆಯಾಗಿದ್ದ ಕರ್ನಾಟಕದ ಮಹಿಳಾ ನಾಯಕಿ ಯಾರು? ಭಾರತದ ವಿದೇಶಾಂಗ ಸಚಿವೆಯಾಗಿದ್ದರು. ನಮ್ಮಲ್ಲಿಂದ ರಾಜ್ಯಸಭಾ ಸದಸ್ಯರಾಗಿ ಸಂಸದೆಯಾಗಿ ಆಯ್ಕೆಯಾಗಿದ್ದರು. ತಪ್ಪು. 4 ತಪ್ಪು. ಪಾಸ್. ವಿದೇಶಾಂಗ ಸಚಿವೆಯಾಗಿದ್ದ ಭಾರತದ
ಕರ್ನಾಟಕದ ಪ್ರತಿನಿಧಿಸಿದ ಇಲ್ಲಿ ಸಂಸದರಾದ ಆಯ್ಕೆಯಾದ ಕೇಂದ್ರ ಸಚಿವ ಸಂಪುಟದಲ್ಲಿ ಮಹಿಳಾ ವಿದೇಶಾಂಗ ಸಚಿವರಾಗಿರುವಂತಹ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಅದೇ ಸುಷ್ಮಾ ಸ್ವರಾಜ್ ಸರಿಯಾದ ಉತ್ತರ ಅವರಿಗೆ ಒಂದು ಬಹುಮಾನ ಜೋರಾಗಿ. ನೇರವಾದ ಪ್ರಶ್ನೆ ಈಗ ಪ್ರೊಫೆಸರ್ ಮೀನಾ ಚಂದಾವರ್ ತಂದೆ ಪ್ರಶ್ನೆ ಕೇಳಿ. ಭಾರತದ ಕೋಗಿಲೆ ಎಂದು ಕರೆಯಲ್ಪಡುವ ಕವಿಯತ್ರಿ ಯಾರು? Which Indian woman poet is called the Nightingale of India? ಭಾರತದ ಕೋಗಿಲೆ ಅಂತ ಹೇಳ್ತಾರೆ. ಸಮಯ ಮುಗಿತಾ ಬಂತು. ಪ್ರಶ್ನೆ ವರ್ಗಾವಣೆ ಆಗ್ತಾ ಇದೆ. ತಪ್ಪು. ಸರೋಜಿನಿ ನಾಯ್ಡು ಸರಿಯಾದ ಉತ್ತರ. 5 ಬೋನಸ್ ಅಂತ. ಮುಂದಿನ ಪ್ರಶ್ನೆ ಗೀತಾಬಾಲಿ ತಂಡಕ್ಕೆ 1997ರಲ್ಲಿ ಬುಕರ್ ಪ್ರಶಸ್ತಿ ಪಡೆದ ಭಾರತೀಯ ಮಹಿಳಾ ಲೇಖಕಿ ಯಾರು? ತಪ್ಪು. ತಪ್ಪು. ಅರುಂಧತಿ ರಾಯ್ ಸರಿಯಾದ ಅರುಂಧತಿ. ಮುಂದಿನ ಪ್ರಶ್ನೆ ಸೈಲ ತಂಡಕ್ಕೆ ಈ ಸುತ್ತಿನ ಕೊನೆಯ ಪ್ರಶ್ನೆ ಇದಾಗಿರುತ್ತೆ. ಫಣಿಯಮ್ಮ ಕಾದಂಬರಿ ಬರೆದ ಲೇಖಕಿ ಯಾರು? ಹೂ ಇಸ್ ದ ಆಥರ್ ಆಫ್ ದ ನಾವೆಲ್ ಫಣಿಯಮ್ಮ? ಫಣಿಯಮ್ಮ ಕಾದಂಬರಿಯನ್ನ ಓದಿರಬಹುದು. ತಪ್ಪು. ತಪ್ಪು. ಪಾಸ್. ತಪ್ಪು. ಪಾಸ್. ಪಾಸ್. ಎಂಕೆ ಇಂದಿರಾ ಸರಿಯಾದ ಉತ್ತರ. ಎಂಕೆ ಇಂದಿರಾ ಫಣಿಯಮ್ಮ ಕಾದಂಬರಿ. 2 ಸುತ್ತುಗಳು ಫಲಿತಾಂಶವನ್ನ 2 ಸುತ್ತಿನ ಫಲಿತಾಂಶವನ್ನು ಕೊಡ್ತಾರೆ. ಸೊ 2 ಸುತ್ತುಗಳು ಮುಗಿದ ನಂತರ ಟೀಮ್ 1 20 ಅಂಕಗಳಿದೆ. ಟೀಮ್ 2 ಇನ್ನೂ ಖಾತೆ ತೆರೆದಿಲ್ಲ. ಟೀಮ್ 3 ಸಹ ಇನ್ನೂ ಖಾತೆ ತೆರೆದಿಲ್ಲ. ಟೀಮ್ 4 20 ಅಂಕಗಳು. ಟೀಮ್ 5 10 ಅಂಕಗಳು. ಟೀಮ್ 6 10 ಅಂಕಗಳು. ಸಮಬಲದಿಂದ ಮುನ್ನಡೆಸ್ತಾ ಇದ್ದಾರೆ. ಒಂದು ಖಾತೆ ತೆಗೆದಿಲ್ಲ, ಖಾತೆ ತೆಗೆದಿದೆ ಅಂತ ಆಶಿಸ್ತಾ 3ನೇ ಸುತ್ತು ಎಡದಿಂದ ಬಲಕ್ಕೆ 3ನೇ ಸುತ್ತು ಆಯ್ಕೆ ಮಾಡಲಾಗುತ್ತೆ. ಮಹಿಳಾ ಗೀತೆ ನಾವೆಲ್ಲರೂ ಒಂದೇ ಜಾತಿ ಬರೆದವರು ಯಾರು? ಶೈಲಾ ನೇರವಾದ ಪ್ರಶ್ನೆಗೆ ಸಮಯ. ಪಾಸ್. ಪಾಸ್. ಗೊತ್ತಿದೆ. ಪಾಸ್. ಪಾಸ್. ಪ್ರೊಫೆಸರ್ ಗೀತಾ ಬಾಲಿ. ಮುಂದಿನ ನೇರವಾದ ಪ್ರಶ್ನೆ ಪ್ರೊಫೆಸರ್ ಗೀತಾ ಬಾಲಿ. ಹಸಿವಾಗದೆ ಭಿಕ್ಷಾಂತಗಳು ಕಾಲವಾಗಿ ನೇರವಾಗಿ ಹೇಳಿದ ವಚನಕಾರ್ತಿಯ ಹಸಿವಾಗದೆ ಭಿಕ್ಷಾಂತಗಳು ಅಕ್ಕಮಾರಿ ಸರಿಯಾದ ಉತ್ತರ. ನೇರವಾದ ಪ್ರಶ್ನೆ ಇತ್ತು. ಸರಿಯಾದ ಉತ್ತರ ಹಾಕುವಂತಗಳು. ನೇರವಾದ ಪ್ರಶ್ನೆ ಚಂದಾವರ ತಂಡಕ್ಕೆ ಝಾನ್ಸಿಯ ರಾಣಿ ಎಂದು ಹೆಸರಾಗುವುದು ಯಾರು? Who is known as Queen of Jhansi?
ಲಕ್ಷ್ಮೀಬಾಯಿ ಸರಿಯಾದ ಉತ್ತರ. ಬಹಳ 10 ಅಂಕಗಳು. ನೇರ ಪ್ರಶ್ನೆ ಸಭೆಯ ಭೂಮಿಗೌಡ ತಂಡಕ್ಕೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ನಂತರ ಮುಖ್ಯಮಂತ್ರಿ ಆದವರು ಯಾರು? ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಕಡಿದಾಳ ಮಂಜಪ್ಪ, ಅರುಣ್ ಹಸಫ್ ಅಲಿ, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಹೋರಾಟ ಮಾಡಿದ ನಂತರ ಮುಖ್ಯಮಂತ್ರಿ ಆದ ಹೆಣ್ಮಗಳು ಸುಚೇತಾ ಕುಲಕರ್ಣಿ. ಸರಿಯಾದ ಉತ್ತರ. ಪ್ರೇಕ್ಷಕರಿಗೆ 10 ಅಂಕಗಳು. ಮುಂದಿನ ಪ್ರಶ್ನೆ ಟೀಮ್ 5. 5ನೇ ಪ್ರಶ್ನೆ. 3ನೇ ಸೂತ್ರದ ಉತ್ತರ ಕನ್ನಡ ಜಿಲ್ಲೆಯ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರು? ಪೋರ್ಚುಗೀಸರಿಗೆ ಬಿಡಲಿಲ್ಲ, ಅವರು ವಿರುದ್ಧ ಹೋರಾಟ ಮಾಡಿದ್ರು. ಪಾಸ್ ಪಾಸ್. ತಪ್ಪದ ತಿಳಿದು ಕರೀತಾರೆ. ನೆಕ್ಸ್ಟ್ ಈ ಸುತ್ತಿನ ಕೊನೆ ಪ್ರಶ್ನೆ. ಈ ನರ್ಮದಾ ನದಿಯ ಪರಿಸರವನ್ನು ಉಳಿಸೋಕ್ಕೆ ಹೋರಾಟ ಆಯಿತು. ನರ್ಮದಾ ಬಚಾವೋ ಆಂದೋಲನ ಅಂತೇಳಿ. ಇದರ ನೇತೃತ್ವವು ಹೊಂದಿದ್ದ ದಿಟ್ಟ ಮಹಿಳೆ ಯಾರು? ಮೇಧಾ ಪಾಟ್ಕರ್. ಸರಿಯಾದಂಥ ಉತ್ತರ. ಶೆಟ್ಟಿ ತಂಡಕ್ಕೆ 10 ಅಂಕಗಳು. 3ನೇ ಸುತ್ತು ಮುಕ್ತಾಯಗೊಳ್ಳುತ್ತೆ. 4ನೇ ಸುತ್ತು ಹೋಗೋಕ್ಕಿಂತ ಮುಂಚೆ ನಿಮ್ಮ ಅಂಕಗಳನ್ನು ನೋಡೋಣ. ಗಂಟುಗಳನ್ನು ತಿಳಿಸಿ. 3ನೇ ಸುತ್ತು ಮುಗಿದ ಮೇಲೆ ಟೀಮ್ 1 20 ಅಂಕಗಳು ತೆಗೆದುಕೊಂಡಿದ್ದಾರೆ. ಟೀಮ್ 2 10 ಅಂಕಗಳು. ಟೀಮ್ 3 10 ಅಂಕಗಳು. ಟೀಮ್ 4 25 ಅಂಕಗಳು. ಟೀಮ್ 5 10 ಅಂಕಗಳು. ಟೀಮ್ 6 20 ಅಂಕಗಳು. ಈಗ ಎಲ್ಲ ಟೀಮ್ಗಳು ಖಾತೆ ತೆಗೆದು ಅಂತ ಅನ್ಕೋತೀನಿ ನಾನು. ಎಸ್, ಒಳ್ಳೆಯದಾಗಲಿ. ಈಗ ನೇರವಾದ ಪ್ರಶ್ನೆ. ಪ್ರೊಫೆಸರ್ ವಿಜಯಾಬಿ ಗುರುಶೆಟ್ಟಿ ಟೀಮ್ಗೆ ನೇರವಾದ ಪ್ರಶ್ನೆ. ಇನ್ಫೋಸಿಸ್ ಫೌಂಡೇಶನ್ ಯಾರು? ಸುಧಾ ಮೂರ್ತಿ. ಸರಿಯಾದಂಥ ಉತ್ತರ. 10 ಅಂಕಗಳು. ಮುಂದಿನ ಪ್ರಶ್ನೆ. RTI ವಿಸ್ತರಿಸಿ. RTI ಅಪ್ಲಿಕೇಶನ್ ಅಂತ ಇರುತ್ತೆ. ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರುವಲ್ಲಿ ಈ ಕಾಯ್ದೆ ಮುಖ್ಯ ಪಾತ್ರ ವಹಿಸ್ತಾ ಇದೆ. RTI, ಎಕ್ಸ್ಪ್ಯಾಂಡ್ ದ ವರ್ಡ್ RTI. ಬಹಳ ಪ್ರಚಲಿತವಾಗಿರುವಂತಹ ಪದ ಇದು. ಸಮಯ ಮುಗಿತು. ಮುಂದಿನ ಪ್ರಶ್ನೆ. ರೈಟ್ ಟು ಇನ್ಫಾರ್ಮೇಶನ್. ರೈಟ್ ಟು ಇನ್ಫಾರ್ಮೇಶನ್. ಸರಿಯಾದ ಮುಂದಿನ ಪ್ರಶ್ನೆ. 2ನೇ ಪ್ರಶ್ನೆ. ಟೀಮ್ 4. ಪ್ರೊಫೆಸರ್ ಸಭೆಯ ಭೂಮಿಗೌಡ ತಂಡಕ್ಕೆ ನೇರವಾದ ಪ್ರಶ್ನೆ. ಲಿಂಗ ಆಧಾರಿತ ಭೇದ ಭಾವ ನಿಷೇಧಿಸುವ ಸಂವಿಧಾನದ ವಿಧಿ ಯಾವುದು? ವಿಚ್ ಆರ್ಟಿಕಲ್ ಪ್ರೊಹಿಬಿಟ್ಸ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಜೆಂಡರ್? ಲಿಂಗ ತಾರತಮ್ಯವನ್ನು ನಿಷೇಧ ಮಾಡುವಂಥದ್ದು 15 ಆರ್ಟಿಕಲ್ 15. ಸರಿಯಾದಂಥ ಉತ್ತರ. 4ನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಶೇಕಡ ಎಷ್ಟು ಮೀಸಲಾತಿ? 50%. ಸರಿಯಾದಂಥ ಉತ್ತರ. 50. ನೇರವಾದ ಪ್ರಶ್ನೆ. ಈಗ
ಅದನ್ನ ಎಕ್ಸ್ಟೆಂಡ್ ಮಾಡಿ. ಟೀಮ್ ಎರಡಕ್ಕೆ ಪ್ರೊಫೆಸರ್ ಗೀತಾಬಾಲಿ ತಂಡಕ್ಕೆ ನೇರವಾದ ಪ್ರಶ್ನೆ. ಪೋಸ್ಟ್ ಕಾಯ್ದೆಯನ್ನ ಜಾರಿಗೆ ತಂದಿದೆ ಸರ್ಕಾರ. ಪೋಸ್ಟ್ ಮಹಿಳೆಯರನ್ನ ಯಾವುದರಿಂದ ರಕ್ಷಿಸುತ್ತಾರೆ? ಯಾವ ಮಹಿಳೆಯರನ್ನು ರಕ್ಷಿಸುತ್ತಾರೆ? ಹೇಳಿದ್ರೆ ಸಾಕು. ತಪ್ಪು. ತಪ್ಪು. ಸಿಕ್ಸ್ ಪೋಸ್ಟ್ POSH ಪೋಸ್ಟ್ ಯಾವುದನ್ನು ಕೆಲಸ ಮಾಡುವ ಮಹಿಳೆಯರ ರಕ್ಷಣೆಯನ್ನ ಮಾಡುವಂಥದ್ದೇ ಪೋಸ್ಟ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಮುಂದಿನ ಪ್ರಶ್ನೆ ಟೀಮ್ ಗೀತಾಬಾಲಿ ತಂಡಕ್ಕೆ. ಕೊನೆಯ ಪ್ರಶ್ನೆ ಸೈದಾ ಅಖ್ತರ್ ತಂಡಕ್ಕೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ನೀಡುವ ಮೂಲಕ ಮಹಿಳಾ ಸಬಲೀಕರಣಗೊಳಿಸಲು ಕರ್ನಾಟಕ ಸರ್ಕಾರ ಆರಂಭಿಸಿದ ಗ್ಯಾರಂಟಿ ಯೋಜನೆಯ ಹೆಸರು? ಸ್ತ್ರೀ ಶಕ್ತಿ ಯೋಜನೆ. ತಪ್ಪು. ಶಕ್ತಿ ಯೋಜನೆ. ಇನ್ನೊಮ್ಮೆ ಕೇಳೋಣ. ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಸರಿಯಾದ ಉತ್ತರ. 5 ಯಾಕಂದ್ರೆ ಇಲ್ಲಿರ್ಬೇಕಲ್ಲ, ಇಲ್ಲಿ ಕೇಳಬೇಕು. ಈ ಸುತ್ತು ಮುಗಿತಲ್ಲ, 4 ಸುತ್ತುಗಳು ಮುಕ್ತಾಯಗೊಂಡು ಸೊ 4 ಸುಲೇ ಟೀಮ್ 1 25 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಟೀಮ್ 2 10 ಅಂಕಗಳು, ಟೀಮ್ 3 10 ಅಂಕಗಳು, ಟೀಮ್ 4 40 ಅಂಕಗಳು, ಟೀಮ್ 5 15 ಅಂಕಗಳು, ಟೀಮ್ 6 30 ಅಂಕಗಳು. ಈಗ 5ನೇ ಸುತ್ತಿಗೆ ನಾನು ಹೋಗ್ತೇನೆ. 5ನೇ ಸುತ್ತು ಪ್ರೊಫೆಸರ್ ಸೈದಾ ಅಖ್ತರ್ ತಂಡದಿಂದ ಆರಂಭ ಆಗುತ್ತೆ. ಭಾರತದ ಅಂದರೆ ಇಂಡಿಯನ್ ರೂಪಿ ಅಂತ ನಾವು ಕರಿತೀವಲ್ಲ, 500 ರೂಪಾಯಿ ನೋಟ್ ನೋಡಿರಲ್ಲ, 500 ರೂಪಾಯಿ ನೋಟಿನ ಮೇಲೆ ಮುದ್ರಿಸಲಾದ ಐತಿಹಾಸಿಕ ಸ್ಮಾರಕ ಯಾವುದು? 500 ನೋಟ್ ನೋಡಿರಲ್ಲ, ಓದೋದು ನೋಟಿನ ಮೇಲೆ ಕೇಳಿಲ್ಲ ನಾನು. 500 ಹಾಂ, ಕೆಂಪುಕೋಟೆ ಸರಿಯಾದಂಥ ಉತ್ತರ. 10 ಅಂಕ. ನೇರವಾದ ಪ್ರಶ್ನೆ ಗೀತಾಬಾಲಿ ತಂಡಕ್ಕೆ. ಕರ್ನಾಟಕದಲ್ಲಿ ಮಹಿಳೆಯರು ಭಾಗವಹಿಸುವ ಸ್ಥಳೀಯ ಆಡಳಿತ ಸಂಸ್ಥೆಗಳು ಯಾವುವು? ಲೋಕಲ್ ಬಾಡೀಸ್, ಸ್ಥಳೀಯ ಸಂಸ್ಥೆ. 1 2 3 4 ಪಾಸ್. ಮೀನಾ ಚಂದಾರ್ಕರ್ ತಂಡಕ್ಕೆ ಸೇರುವ ಪ್ರಶ್ನೆ. ಸಬಿಯಾ ಮುನ್ನೂರ ತಂಡಕ್ಕೆ. ಕ್ವಶನ್ಸ್ ಒಂದು ಸಾರಿ ರಿಪೀಟ್ ಮಾಡಲ್ಲ. ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್ ಒಂದನ್ನು ಹಿಡಿದು ಗ್ರಾಮ ಪಂಚಾಯತ್ ಸರಿಯಾದ ಉತ್ತರ. 5 ಬೋನಸ್ ಅಂಕಗಳಿವೆ. ಮುಂದಿನ ಪ್ರಶ್ನೆ ನೇರವಾದ ಪ್ರಶ್ನೆ. ಆಯ್ತಲ್ಲ, 3 ಬಂದಿದ್ದು ಆಯ್ತು, ನಿಮ್ಮದು ಆಯ್ತು. ಮೀನಾ ಚಂದಾರ್ಕರ್ ತಂಡಕ್ಕೆ ನೇರವಾದ ಪ್ರಶ್ನೆ. ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದ ಕಮಾಂಡರ್ ಆಗಿದ್ದ ಭಾರತೀಯ ಮೂಲದ ವಿಜ್ಞಾನಿ ಮಹಿಳೆಯ? ಸ್ಪೇಸ್ ಅವರು ಬಂದು ನೇರವಾದ ಪ್ರಶ್ನೆ. 10 ಅಂಕಗಳಿಗೆ ನೀವು ಪ್ರಶ್ನೆಗಳನ್ನು ಹೇಳಿದೆ. 10 ಅಂಕಗಳನ್ನು ತಿಳ್ಕೊಳ್ತೇವೆ. ಬಹಳ ಸುಂದರವಾದ ಒಂದು ಹೆಸರು. ಸಮಯ ಮುಗಿಯಿತು. ಸುನೀತಾ ವಿಲಿಯಮ್ಸ್. ಸುನೀತಾ ವಿಲಿಯಮ್ಸ್ ಸರಿಯಾದ ಉತ್ತರ.
ಅವ್ರು ಪ್ರೊಫೆಸರ್ ಸರಿ ಅವರು ಕೂಡ ತಂಡಕ್ಕೆ ನೇರವಾದ ಪ್ರಶ್ನೆ. ಭಾರತದ ಮಿಸೈಲ್ ವುಮನ್ ಅಂತ ಹೇಳ್ತೀವಿ. ಹೂ ಇಸ್ ನೋನ್ ಆಸ್ ಇಂಡಿಯಾಸ್ ಮಿಸೈಲ್ ವುಮನ್? ಭಾರತದ ಕ್ಷಿಪಣಿ ಮಹಿಳೆ ಯಾರಿದ್ದಾರೆ? ಟೆಸ್ಸಿ ಥಾಮಸ್. ಟೆಸ್ಸಿ ಥಾಮಸ್ ಸರಿಯಾದ ಹತ್ತು ಅಂಕಗಳನ್ನು ಪಡೆದಿದೆ. ಮುಂದಿನ ಪ್ರಶ್ನೆ ವಿಶ್ವನಾಥ ತಂಡಕ್ಕೆ ನೇರವಾದ ಪ್ರಶ್ನೆ. 10 ಅಂಕಗಳು. ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ಮಹಿಳೆ ಯಾರು? ಹೂ ವಾಸ್ ದ ಫಸ್ಟ್ ಇಂಡಿಯನ್ ವುಮನ್ ಟು ಕಲ್ಪನಾ ಚಾವ್ಲಾ. ಹೌದಾ? ಸರಿಯಾದ ಉತ್ತರ. ನೇರವಾದ ಪ್ರಶ್ನೆ ಪ್ರೊಫೆಸರ್ ವಿಜಯ ಈ ಕುರುಶಕ್ತಿ ತಂಡಕ್ಕೆ NCW ವಿಸ್ತರಿಸಿ. NCW ರಾಮ ಆ ಅಂತ ಕರಿತೀವಿ ಕನ್ನಡದಲ್ಲಿ. NCW ಇದು ಮಹಿಳೆಯರಿಗೆ ಆಗ್ತಕ್ಕಂಥ ಹಕ್ಕುಗಳ ಹಕ್ಕುಗಳನ್ನು ಕೊಡಿಸುವಂಥದ್ದು. ಅದಕ್ಕೆ ಏನಾದರೂ ನ್ಯಾಯ ಬೇಕಂತಂದ್ರೆ ನಾವು ಅದಕ್ಕೆ ಮನವಿಯನ್ನು ಕೂಡ ಮಾಡ್ತೀವಿ. ರಾಷ್ಟ್ರೀಯ ಮಹಿಳಾ ಅಧಿನಿಯಮ. ರಾಷ್ಟ್ರೀಯ ಮಹಿಳಾ ತಪ್ಪು. NCW ವಿಸ್ತರಿಸಿ. ಪಾಸ್. ನ್ಯಾಷನಲ್ ಕೌನ್ಸಿಲ್ ವುಮೆನ್. ಪಾಸ್. ನ್ಯಾಷನಲ್ ಕಮಿಷನ್ ಫಾರ್ ರಾಷ್ಟ್ರೀಯ ಮಹಿಳಾ ಆಯೋಗ. ಇಲ್ಲಿಗೆ 5 ಸುತ್ತುಗಳಾದ್ಮೇಲೆ ಟೀಮ್ 1 35 ಅಂಕಗಳು ತೆಗೆದುಕೊಂಡಿದ್ದಾರೆ. ಟೀಮ್ 2 10 ಅಂಕಗಳು. ಟೀಮ್ 3 10 ಅಂಕಗಳು. ಟೀಮ್ 4 60 ಅಂಕಗಳು. ಟೀಮ್ 5 25 ಅಂಕಗಳು. ಟೀಮ್ 6 30 ಅಂಕಗಳು. ಆರನೇ ಸುತ್ತಿಗೆ ಹೋಗ್ತೇನೆ. ಪಿಕ್ಚರ್ ಆರನೇ ಸುತ್ತಿಗೆ ಪಿಕ್ಚರ್ ಇರುತ್ತೆ. ಆರನೇ ಸುತ್ತಿಗೆ ಹೋಗ್ತೇನೆ. ಮೊದಲ ಪ್ರಶ್ನೆ ಈ ಕಡೆಯಿಂದ ಕೇಳಬೇಕು. ಬಲದಿಂದ ಎಡಕ್ಕೆ ಪ್ರೊಫೆಸರ್ ಬಿ ಮನುಶೆಟ್ಟಿ ತಂಡಕ್ಕೆ. ಮೊದಲ ಪ್ರಶ್ನೆ WHO ವಿಸ್ತರಿಸಿ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸರಿಯಾದ ಪ್ರೊಫೆಸರ್ ವಿಜಯ ಮನುಶೆಟ್ಟಿ ತಂಡಕ್ಕೆ 10 ಅಂಕಗಳು ಸಿಗುತ್ತೆ. ಮುಂದಿನ ತಂಡ ಪ್ರೊಫೆಸರ್ BK ತುಷಿಮಾಲ ತಂಡಕ್ಕೆ ನೇರವಾದ ಪ್ರಶ್ನೆ ಇದೆ. SHG ವಿಸ್ತರಿಸಿ. SHG ಪ್ರಶ್ನೆ 10 ಅಂಕಗಳು ಸಿಗುತ್ತೆ. ಇಲ್ಲ ಅಂದ್ರೆ ಪಾಸ್. ಸಭೆಯ ಕೂಡ ತಂಡಕ್ಕೆ ವರ್ಗಾವಣೆ ಆಗ್ತಾ ಇದೆ. ಪಾಸ್. 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 ಚಪ್ಪಾಳೆ ಮುಂದಿನ ನೇರವಾದ ಪ್ರಶ್ನೆ ಸರಿಯಾದ POSH ಪೋಸ್ಟ್ ಆಕ್ಟ್ ವಿಸ್ತರಿಸಿ. POSH ಪೋಸ್ಟ್. POSH ಪಾಸ್. ಚಂದ್ರಕರ್ ತಂಡಕ್ಕೆ ವರ್ಗಾವಣೆ ಆಗ್ತಾ ಇದೆ. ಪ್ರಶ್ನೆ ಪಾಸ್. Protect officers women. Protect officers women. ತಪ್ಪು. ಪಾಸ್. 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 Prevention of sexual harassment. Prevention of Sexual Harassment Act. जोराಗಿ ಚಪ್ಪಾಳೆ. ನಾವು ಮುಂದಿನ ಪ್ರಶ್ನೆ ನೇರವಾದ ಪ್ರಶ್ನೆ ಪ್ರೊಫೆಸರ್ ಮೀನಾ ಚಂದಾವರ್ಕರ್ ತಂಡಕ್ಕೆ ನಾವು WCT ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ.
WCD ವಿಸ್ತರಿಸಿ. WCD ಸಮಯ ಮುಗಿಯಿತು. ಪ್ರೊಫೆಸರ್ ಗೀತಾ ಬಾಲಿ ತಂಡಕ್ಕೆ ನೇರವಾದ ಪ್ರಶ್ನೆ. WCD ಸ್ವಲ್ಪ ಪಾಸ್. Development. Women service. Yeah, WCD. ಪಾಸ್. It's very, very easy answer. ಎಲ್ಲರಿಗಿಂತಲೂ ಅಲ್ಲಿ ಚೆನ್ನಾಗಿರ್ತಾರೆ. ಬಟ್ ಅವರಿಗೆ ಇಲ್ಲಿ ಬರಕ್ಕೆ ಸಾಧ್ಯ ಆಗಲ್ಲ. ಯಾಕಂತಂದ್ರೆ ಆ ಥರ ಇರುತ್ತೆ. ಲಕ್ಕಿ ಅಂತ ಹೇಳಿದ್ರು 99 ಪ್ರಯತ್ನ ಇದ್ದರೂ ಕೂಡ 1% ನಮಗೆ ಅದು ಶ್ರಮ ಜೊತೆಗೆ ಬರಬೇಕು. ಲಕ್ ಅಂತ ನಾವು ಮುಂದಿನ ಪ್ರಶ್ನೆ ನೇರವಾದ ಪ್ರಶ್ನೆ. ನೇರವಾದ ಪ್ರಶ್ನೆ ನಾವು ಬಹಳಷ್ಟು ಹೇಳ್ತೇವೆ. BBBP ಅಂದರೆ ಅದು ಕೇಂದ್ರ ಸರ್ಕಾರದ ಮಗುವಿಗಾಗಿ ಘೋಷಣೆ ಆಗುವಂಥ ಕಾರ್ಯಕ್ರಮ ಇದು. BBB 3BB ಹಿಂದಿ ಒಳಗಿದೆ. ಬೇಟಿ ಪಡಾವೋ. ಸರಿ, ಸ್ವಲ್ಪ ಹೇಳಿದ್ರೆ ಕೊಡ್ತೇನೆ. ಬೇಟಿ ಬಚಾವೋ ಸರಿಯಾದ ಉತ್ತರ. 10 ತಂಡಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದ್ರಲ್ಲ ಅದು ಬಹಳ ಮುಖ್ಯ. ಮುಂದಿನ ಪ್ರಶ್ನೆ. PMMPY ವಿಸ್ತರಿಸಿ. PMMPY ವಿಸ್ತರಿಸಿ. ಇದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉಷಾ मंत्री आवास ये नेक्स्ट पास पास प्रधानमंत्री पास प्रधानमंत्री पोषण योजना पास प्रधानमंत्री पोषण योजना पास प्रधानमंत्री मातृवंदना योजना ಫಸ್ಟ್ ಸುತ್ತು 6 ಸುತ್ತು ಮುಗಿಯಿತು. 7ನೇ ಸುತ್ತಿಗೆ ಸರ್ ಸಪ್ತ ಸುತ್ತು ಅದು ಬೇರೆ ಸುತ್ತು ಇರುತ್ತೆ. ಭಾವಚಿತ್ರಗಳನ್ನ ನೋಡಿ ಪ್ರಶ್ನೆಗಳನ್ನ ಕೇಳುತ್ತಿರುತ್ತೆ. ಅಂಕಗಳನ್ನ ಹೇಳಿ ಸರ್. ಟೀಮ್ 1 35 ಅಂಕಗಳು, ಟೀಮ್ 2 20 ಅಂಕಗಳು, ಟೀಮ್ 3 10 ಅಂಕಗಳು, ಟೀಮ್ 4 60 ಅಂಕಗಳು, ಟೀಮ್ 5 25 ಅಂಕಗಳು, ಟೀಮ್ 6 40 ಅಂಕಗಳು. ಈಗ ಭಾವಚಿತ್ರವನ್ನು ನೋಡುವಂತ ಸಮಯ ಯಾವ್ಯಾವ್ದಿದೆ ಎಲ್ಲ ಕೇಳಬಹುದು. ಈ ಸುತ್ತು ಮಹಿಳೆಯರಿಗೆ ಸಂಬಂಧಿಸಿದ ಭಾವಚಿತ್ರಗಳಿರುತ್ತೆ. ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು, ಅವರ ಕೊಡುಗೆ ಏನು ಮತ್ತು ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ. ಯಾವುದೇ ಪ್ರಶ್ನೆಗಳನ್ನು ಕೇಳಬಹುದು. ನೋಡಿದ ತಕ್ಷಣ ನೀವು ಉತ್ತರ ಹೇಳಬೇಡಿ. ನಾನು ಕೇಳುವಂತ ಪ್ರಶ್ನೆಗೆ ನಾವು ಉತ್ತರವನ್ನ ಹೇಳಬೇಕು. ಈ ಭಾವಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬರುತ್ತೆ.
ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳಾ ಸಾಂಸ್ಕೃತಿಕ ಹಬ್ಬ 2026ರ ಒಂದು ರಸಪ್ರಶ್ನೆ ಸ್ಪರ್ಧೆ 2026ರ ಮೊದಲ ಪ್ರಶ್ನೆ ಈ ಹೆಸರುಮುಖಿ ಮಹಿಳೆ ಸುಂದರಿ ಯಾರು? ಪಾಸ್ ಇರೋದಿಲ್ಲ. ನೇರವಾದ ಪ್ರಶ್ನೆ. ಇವರನ್ನು ನೋಡಿರ್ಬೋದು. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಭಾರತದ ಹೆಸರನ್ನ ತಂದುಕೊಂಡಂತ ಸಿನಿಮಾ ನಟಿಗೂ ಹೌದು, ಮಾಡೆಲ್ಗೂ ಹೌದು, ನಿಮಗೆ ಪರಿಚಿತರೂ ಹೌದು. ಸಮಯ ಮುಗಿತಾ ಬಂತು. ಆಯಿತು, ಪಾಸ್ ಕೊಡುವ. ನಾನ್ ಟೀಚಿಂಗ್ ಸ್ಟಾಫ್ ಇರ್ತಾರೆ. ಸುಷ್ಮಿತಾ ಸರ್ ಜೋರಾಗಿ ಚಿತ್ರಾಲಯ. ಮುಂದಿನ ಪ್ರಶ್ನೆ ಗೀತಾ ಬಾಲಿ ಪ್ರಶ್ನೆ. ಬಾನು ಪುಸ್ತಕ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ವಿನರ್ ಆಫ್ ದ ಇಂಟರ್ನ್ಯಾಷನಲ್ ಬಾನು ಪುಸ್ತಕ, ವಿನರ್ ಆಫ್ ದ ಇಂಟರ್ನ್ಯಾಷನಲ್ ಈ ಮಹಿಳೆ ಯಾರು? ನಿಮ್ಮ ಬಾಯಿಗೂ ಕೂಡ ಈಗಾಗಲೇ ಪ್ರಶ್ನೆಗಳು ಕೂಡ ಬಂದಿದ್ದು. ಇವ್ರ ಬಗ್ಗೆ ಉತ್ತರ ಹೇಳಿದ್ರೆ ಇವ್ರ ಹೆಸರು 2 ಸಾರಿ ರಿಪೀಟ್ ಆಯ್ತು. ಮಹಿಳೆ ಹೆಸರು ಭಾರತದ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚಿತಾ ಕುಲಾಲ್. ಮುಂದಿನ ಪ್ರಶ್ನೆ ಯಾರು? IPS ಅಧಿಕಾರಿ ಕಿರಣ್ ಬೇಡಿ. ಕಿರಣ್ ಬೇಡಿ ಸರಿಯಾದ ಉತ್ತರ. ಇಂಡಿಯನ್ ಪೊಲೀಸ್ ಸರ್ವಿಸ್ IPS ಅಧಿಕಾರಿ, born on 9 June 1949, trained as in the Indian Police Service, made history as the first woman to write the officer ranks. Kiran Bedi. ಮುಂದಿನ ಪ್ರಶ್ನೆ ಟೀಮ್ 5. ಚೆನ್ನೈನಲ್ಲಿ ಇರ್ತಕ್ಕಂಥವ್ರು ಪೆಪ್ಸಿ, ಕೋಕಾ ಕೋಲಾ ಕುಡಿತೀವಲ್ಲ, ಪೆಪ್ಸಿ ಕಂಪನಿಯನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಅತ್ಯಂತ ಮಾಡ್ತಾರೆ. ಖ್ಯಾತ ಉದ್ಯಮಿ CEO ಕೆಲಸ ನಿರ್ವಹಿಸುವಂಥವ್ರು. ಸರಿಯಾದ ಉತ್ತರ. ಚಾಲಕ ಅಂತೂ ಇವರು ಯಾರು? ಇಲ್ಲ ಕರೆಕ್ಟ್ ಲಾಸ್ಟ್. ಕೊನೆಯ ಪ್ರಶ್ನೆ ಹೇಳಿ. ಬಹಳ ಕ್ರಿಕೆಟ್ ಎಲ್ಲರಿಗೂ ಕ್ರಿಕೆಟ್ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಮಹಿಳೆಯರಿಗಿಂತ ಯುವತಿ ತಪ್ಪು. ಮಿತಾಲಿ ಸರಿಯಾದ ಉತ್ತರ. ಮಿತಾಲಿ ನಮ್ಮ ಪ್ರೊಫೆಸರ್ ಕೂಡ Mitali Raj is an Indian cricketer who plays as a right-handed batsman. She captained both the Test and ODI teams of Indian women's national cricket team. ಇಲ್ಲಿಗೆ 2026ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಡೆದಂತ ರಸಪ್ರಶ್ನೆ ಕಾರ್ಯಕ್ರಮದ ಅಂತಿಮ ಸಮಯಕ್ಕೆ ಮುಕ್ತಾಯಗೊಳ್ತಾ ಇದೆ. ಯಾವ
ಗಣೇಶ್ ತಾವು ಅಂಕಗಳನ್ನು ಇಲ್ಲಿ ಬಂದು ಹೇಳಬೇಕು. ಅದರ ಜೊತೆಗೆ ಯಾರು ಬಹುಮಾನವನ್ನು ಪಡೆದಿದ್ದಾರೆ, ನಗದು ಬಹುಮಾನ ಇರುತ್ತೆ. ಥರ್ಡ್ ಒನ್ ಟೀಮ್ 1 ಪ್ರೊಫೆಸರ್ ಸೈದಾ ಅಖ್ತರ್ ತಂಡ 500 ರೂಪಾಯಿಗಳನ್ನು ಪಡೆದಿರುವ ಸ್ಥಾನವನ್ನು. ಎರಡನೇ ಸ್ಥಾನ 40 ಅಂಕಗಳನ್ನು ಪಡೆದು ಪ್ರೊಫೆಸರ್ ವಿದ್ಯಾರ್ಥಿ ಗುರುಶೆಟ್ಟಿ ತಂಡ ಎರಡನೇ ಸ್ಥಾನವನ್ನು ಪಡೆದಿದೆ. ಮೊದಲ ಸ್ಥಾನದಲ್ಲಿ 70 ಅಂಕಗಳನ್ನು ಪಡೆದಿದ್ದು 2026 ರಸಪ್ರಶ್ನೆ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮೇಳಾವಿನ ರಸಪ್ರಶ್ನೆ ಕಾರ್ಯಕ್ರಮದ ವಿಜೇತೆ, ಮೊದಲ ವಿಜೇತೆ ಪ್ರೊಫೆಸರ್ ಸಬಿಯಾ ಭೂಮಿಗೌಡ ತಂಡದ ಪ್ರಥಮ ಸ್ಥಾನವನ್ನು ಪಡೆದಿದೆ. ಮಹಿಳೆ ಯಾರಿಗೂ ಕಮ್ಮಿ ಇಲ್ಲ, ಸಮಾನರು, ಜ್ಞಾನ, ನಾಲೆಜ್ ಇಸ್ ಪವರ್, ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮುಂಬರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಶುಭಾಶಯಗಳನ್ನು ತಿಳಿಸ್ತಾ ನಾನು ಹೋಗಿ ಬರ್ತೀನಿ. ಮತ್ತೆ ನಿಮ್ಮ ಭೇಟಿ 2027ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಭೇಟಿಯಾಗೋಣ. ನಮಸ್ಕಾರಗಳು. ಸರ್ ಎಲ್ಲರೂ ಎಲ್ಲ ಟೀಮ್ ಮಾಡಬೇಕು. ಸೋಲು ಗೆಲುವಿನ ಸೋಪಾನ ಹೇಳ್ತೀವಿ. Durgama is the winner of 2026 quiz competition. Jorage Chapale. Yes, ಈಗ ಈ ಕಾರ್ಯಕ್ರಮದ ಕುರಿತು ಅಭಿಪ್ರಾಯ ಹೇಳ್ತಾರೆ ದುರ್ಗಮ್ಮ. ಸೋಲು ಗೆಲುವು ಎಲ್ಲ ಕಡೆ ಇದ್ದೇ ಇರುತ್ತೆ. ಈ ಸತಿ ಸೋಲು ನೆಕ್ಸ್ಟ್ ಟೈಮ್ ಅದೊಂದು ಅಪರ್ಚುನಿಟಿ ಇರುತ್ತೆ. ಆಮೇಲೆ ನಾನು ಸ್ವಲ್ಪ ಬೇಜಾರಾಗಿದ್ದು ಯಾವ ವಿಷಯ ಅಂದ್ರೆ ಸರಿ ತಪ್ಪಿಕೊಳ್ಳೋಣ ಏನಂತ ಅಂತಂದ್ರೆ ನೀವು ಈ ಕ್ವಿಜ್ ನಡೆಸಿಲ್ಲ, ಅದು ಇಷ್ಟ ಆಯ್ತಲ್ಲ. ಮಹಿಳೆಯರು ಮೊದಲ ಸ್ಥಾನ ಯಾವ್ದಾದ್ರು ಬಂದು ಅದು ಹೊರತುಪಡಿಸಿ ಇನ್ನು ಅನೇಕ ಕ್ವಶನ್ಗಳು ಕೇಳಬಹುದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಸರ್. ಸೊ ಮುಂದಿನ ವರ್ಷ ಅದನ್ನು ಸ್ವಲ್ಪ ಈಗ ಏನಿಲ್ಲ, ಎಲ್ಲ ಸ್ಪರ್ಧಾರ್ಥಿಗಳು ಸಾಕಷ್ಟು ಸಲಹೆಗಳನ್ನು ಕೊಟ್ಟರು. ಕ್ವಿಜ್ ಹೇಗಿರಬೇಕು ಅಂತ ಅವ್ರಿಗೂ ಕೂಡ ಒಂದು ಎಕ್ಸ್ಪ್ರೆಷನ್ ಮಾಡೋದು ಬೇರೆ ಬೇರೆ ಕ್ಷೇತ್ರಗಳಿವೆ. ಯಾಕಂತಂದ್ರೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂತಂದ್ರೆ M.Com ಅನ್ನು ಕಲಿತು ಜನರಲ್ ನಾಲೆಜ್ ಅನ್ನು ಬೆಳೆಸಿಕೊಳ್ಳುವಂತ ವಿದ್ಯಾರ್ಥಿಗಳು ಬಹಳ ಕಡೆ ಇದೆ. ಆರ್ಟ್ಸ್ ವಿದ್ಯಾರ್ಥಿಗಳನ್ನು ಬೆಳೆಸ್ಕೊಂಡು ಸೈನ್ಸ್ ವಿದ್ಯಾರ್ಥಿಗಳು ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಅದನ್ನು ಹೊರತಾಗಿಯೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರದ ಪ್ರಶ್ನೆಗಳು ಅಂದ್ರೆ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಶ್ನೆ ಕಾರ್ಯಕ್ರಮ ಆಗಿರುವುದರಿಂದ ಮಹಿಳಾ ಕೇಂದ್ರೀಕೃತ ಒಂದು
ಒಂದು ರಸಪ್ರಶ್ನೆ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಒಂದು ಕುಲಪತಿಗಳ ಇಚ್ಛಾಶಕ್ತಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಮುಂದಿನ ಸಾಮಾನ್ಯ ದಿನಾಚರಣೆಗಳಲ್ಲಿ ನಾವೆಲ್ಲ ಕ್ಷೇತ್ರದ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸೋಣ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ನಿಮ್ಮ ಜೀವನದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಲು, ಸಂದರ್ಶನಗಳನ್ನು ಎದುರಿಸಲು, ಲಿಖಿತ ಸ್ಪರ್ಧೆಗಳನ್ನು ಎದುರಿಸಲು ಇದೊಂದು ಮೆಟ್ಟಿಲು ಅನ್ನುವಂಥದ್ದನ್ನ ನಮ್ಮ ಆದ್ಯ ಗಮನಕ್ಕಂತ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಶುಭಾಶಯಗಳನ್ನು ಕೋರ್ತಾ ನಾನು ಈ ಪಿಕ್ಚರ್ ಪುನೀತ್ ಟಿವಿ PUNEETHTE ಇದರೊಳಗೆ ಇದು ಅಪ್ಲೋಡ್ ಮಾಡಲಾಗ್ತದೆ. ನೀವು ನೋಡ್ರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.